ಈಗ ಇವರು ಜನರಲ್ ಬಗ್ಗೆ ಮಾತಾಡೋರು. ನಾ ಡೆಂಟಲ್ ಡಾಕ್ಟರ್ ಆಗಿರೋದ್ರಿಂದಾಗಿ ಪೌರ ಕಾರ್ಮಿಕರ ಮಧ್ಯದಲ್ಲಿ ತಂಬಾಕು ಸೇವನದ ಬಗ್ಗೆ ನಾನು ಹೇಳಲಿಕ್ಕೆ ಜಾಗೃತ ವಹಿಸೋದಕ್ಕೋಸ್ಕರ ಮತ್ತು ಅವರಲ್ಲಿ ಚೆಕಪ್ ಎಲ್ಲ ಮಾಡಿ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಮುಂದಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅದನ್ನು ಚೆಕ್ ಮಾಡಿ ನಿಮ್ಮಲ್ಲಿ ಅರಿವು ಮೂಡಿಸೋದಕ್ಕೆ ಬಂದಿದ್ದೀನಿ. ಈಗ ತಂಬಾಕು ಅಂತಂದರೆ ಕೆಲವರು ಹೇಳ್ತಾರೆ ಬರೀ ಏನದು ಅಡಿಕೆ ಹಾಕೋದಿಲ್ಲ, ಹಾಕೋದಿಲ್ಲ ಅಂತ. ತಂಬಾಕು, ಜರ್ದಾ ಮತ್ತು ಈ ಲೋಕಲ್ ಆಗಿ ವಿಮಲ್ ಅಂತ ಹೇಳ್ತೀರಿ, ಅದರಲ್ಲಿ 2 ಪ್ಯಾಕೆಟ್ ಇರುತ್ತೆ. ಒಂದು ಹಾಕ್ತೀನಿ ಮೇಡಮ್, ಅದರ ಇನ್ನೊಂದು ಪ್ಯಾಕೆಟ್ ನಾವು ಹಾಕಂಗಿಲ್ಲ ಅಂತ. ಅದು ಬೀಡಿ, ಸಿಗರೇಟ್, ಇದು ಎಲ್ಲದರಲ್ಲೂ ಇರುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ ಏನಂತಂದರೆ ತಂಬಾಕು. ಅದು ಹಾಕೋದಿಲ್ಲ, ಇದು ಹಾಕೋದಿಲ್ಲ ಅಂತ ಹೇಳಿದ್ರೂ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದರಿಂದ ಏನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತಂದರೆ ಅದರಲ್ಲಿ ಇರುವಂಥದ್ದು ತಂಬಾಕುದಲ್ಲಿ ಬೇರೆ 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 ಟೈಪ್ಸಲ್ಲಿ ಮಾಡಿರುವಂಥದ್ದೇ. ಈ ಒಬ್ಬರು ಅಗಿತಾರೆ, ಒಬ್ರು ಇಡ್ತಾರೆ, ಒಬ್ಬರು ಗಾಳಿ ಬಿಡ್ತಾರೆ, ಈ ಥರ ಡಿಫ್ರೆಂಟ್ ಟೈಪ್ ಇದೆ. ಅದರಿಂದಾಗಿ ಇದನ್ನು ಮಾಡಿದ್ರೆ ನನಗೇನೂ ಆಗೋದಿಲ್ಲ, ಅದನ್ನು ಮಾಡಿದ್ರೆ ಅವ್ರಿಗೆ ರಿಸ್ಕ್ ಅಂತ ಏನೂ ಇಲ್ಲ. ಎಲ್ಲೆಲ್ಲೆಲ್ಲ ತಂಬಾಕು ಬರುತ್ತೋ ಅದೆಲ್ಲನೂ ನಮಗೆ ಹಾನಿಕರನೇ. ನೀವು ಏನೇ ಒಂದು ಪ್ಯಾಕೆಟ್ ನೀವು ತಗೊಳ್ತೀರ ಅಂತ ಹೇಳಿದ್ರೆ ನಿಮಗೆ ಮುಂಚೆನೇ ಅದ್ರ ಮೇಲ್ಗಡೆ ಹಾಕಿರುತ್ತೆ, ಇಸ್ ಇಂಜುರಿಯಸ್ ಟು ಹೆಲ್ತ್, ಕಾಸಸ್ ಕ್ಯಾನ್ಸರ್ ಅಂತಲೇ ಹಾಕಿರುತ್ತೆ. ಹಾಕಿದ್ರೇನೋ ಅದು ಎಷ್ಟೊಂದು ನನ್ನ ಕಡೆಗೆ ಬರುವಂಥ ಎಲ್ಲ ಪೇಷಂಟಿಗೆ ನಾವು ಹಲ್ಲಿನ ಕಲೆ ನೋಡಿದ ತಕ್ಷಣ ಹೇಳ್ತೀರಿ ನೀವು ಯಾವ ಅಭ್ಯಾಸ ಇಟ್ಟಿದ್ದೀರಿ ಅಂತ ಹೇಳಿ ಕೇಳಿದ್ರೆ ನಾ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನಾ 8 ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ, ನನಗೇನು ಆಗಿಲ್ಲಲ್ಲ ಅಂತ. ಕ್ಯಾನ್ಸರ್ ಬರುತ್ತೀರಿ ಅಂತಂದರೆ ನನಗೆ ಅಡ್ವೈಸ್ ಮಾಡಿ ಹೋಗ್ತಾರೆ. ನಾ 20 ವರ್ಷದಿಂದ ಮಾಡ್ತೀನಿ, ನನಗೇನೂ ಬಂದಿಲ್ಲ ಅಂತ ಹೇಳಿ. ಕೆಲವರು 20 ವರ್ಷದಿಂದ ಮಾಡಿ ಸಾಯೋ ಸ್ಟೇಜಿಗೆ ಬಂದಾಗ ಕ್ಯಾನ್ಸರ್ ಬಂದಿರುತ್ತೆ, ಅಥವಾ ಅವ್ರ ಆ ಅಭ್ಯಾಸನ ಬಿಟ್ಟವಾಗ ಬಂದಿರುತ್ತೆ, ಮಾಡುವಾಗ ಬಂದಿರೋದಿಲ್ಲ. ಇನ್ನು ಕೆಲವರು ಬರೀ 6 ತಿಂಗಳು ಮಾಡಿರ್ತಾನೆ, ಸಣ್ಣ ಹುಡುಗನೇ, ಬರೀ 2 ಬೆರಳಷ್ಟು ಹೋಗುವಷ್ಟು ಬಾಯಿ ತೆಗೆಯುತ್ತೆ. ಅಂಥ ಟೈಮಲ್ಲಿ ಬಂದು ಹೇಳ್ತಾನೆ ಮೇಡಮ್ ನನಗೆ ಬಾಯಿ ತೆರೀಲಿಕ್ಕೆ ಆಗ್ತಾಯಿಲ್ಲ, ಊಟ ಮಾಡ್ಲಿಕ್ಕಾಗ್ತದೆ. ಎಷ್ಟು ದಿನ ಅಂತ ಹೇಳಿದ್ರೆ 6 ತಿಂಗಳು ಅಷ್ಟೇ ನಾ ಉಪಯೋಗಿಸಿದ್ದೆ ಅಂತ ಹೇಳಿ. ಅದರಿಂದಾಗಿ ನಿಮಗೆ ಈಗ ನೀವು ತುಂಬ ಕೊಳಕಿನ ಜಾಗದಲ್ಲಿ ಎಲ್ಲ ಹೋಗಿ ನೀವು ಕೆಲಸ ಮಾಡಬೇಕು ಅಂತಿರುತ್ತೆ. ಅಂಥ ಕೊಳಕಲ್ಲಿ ನಾವು ನಿಂದಿರೋದಕ್ಕಾಗೋದಿಲ್ಲ. ಅದಕ್ಕೆ ಇಂಥದ್ದೆಲ್ಲ ಹಾಕ್ಕೊಂಡ್ರೆ ನಮಗೆ ಅಲ್ಲಿ ನಿಂತ್ಕೊಳ್ಳೋ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಡ್ರೈವಿಂಗ್ ಮಾಡೋದಕ್ಕೆ ಅದೆಲ್ಲ ನಿದ್ದೆ ಬರಬಾರ್ದು ಅಂತ ಹೇಳಿ ನಾವು ಇದನ್ನು ಮಾಡ್ತೀವಿ ಅಂತ ಹೇಳ್ತೀರಿ. ಈ ಸಣ್ಣದ್ರಿಂದ ಎಸ್ಕೇಪ್ ಆಗೋದಕ್ಕೆ ನೀವೇನು ಮಾಡ್ತೀರಿ, ಇಂಥ ದೊಡ್ಡ ಪ್ರಾಬ್ಲಮ್ಯಾಟಿಕ್ ಇರುವಂಥದ್ದನ್ನ ನೀವು ಅಡಾಪ್ಟ್ ಮಾಡ್ಕೊತೀರಿ, ಅಂದರೆ ಅದು ಅಭ್ಯಾಸ ಒಳಗಡೆ ಹೋಗ್ತೀರಿ. ಪ್ಲಸ್ ಇದೇನಂದರೆ ಇನ್ನೂ ಕೆಲವರು ಏನು ಮಾಡ್ತಾರೆ, ತಂಬಾಕುನೂ ಇಡ್ತಾರೆ, ಸ್ಮೋಕಿಂಗು ಮಾಡ್ತಾರೆ, ಕುಡಿಯೋ ಅಭ್ಯಾಸನೂ ಇರುತ್ತೆ. ಇದೆಲ್ಲನೂ ಮಾಡಿದ್ರೆ ಬರೀ ಕ್ಯಾನ್ಸರ್ ಬರೋಲ್ಲ, BP, ಶುಗರ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್, ಟಂಗ್ ಕ್ಯಾನ್ಸರ್, ಇದು ಹೊಸಡಿಂದು ಕ್ಯಾನ್ಸರ್, ಎಲ್ಲ ಥರದ್ದು ಕ್ಯಾನ್ಸರು ಬರುತ್ತೆ. 10ರಲ್ಲಿ ಯಾರೋ ಒಬ್ರು ಬರುತ್ತೆ, ನನಗೆ ಬರಲ್ಲ ಅಂತಲ್ಲ. ಈ ನಡುವೆ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಏನೇನೋ ಚಟ ಇಲ್ದಿರೋ ಇರೋರ್ಗು ಯಾವುದಾದ್ರೂ ಒಂದು ಕ್ಯಾನ್ಸರ್ ಬಂದುಬಿಟ್ರೆ. ಎಲ್ಲನೂ ನಿದ್ದೆ ಸರಿಯಾಗಿ ಮಾಡ್ತಾರೆ, ಊಟ ಸರಿಯಾಗಿ ಮಾಡ್ತಾರೆ, ಯಾವುದೂ ಸ್ಟ್ರೆಸ್ ಫ್ರೀ ಇಲ್ಲ ಅಂತಂದ್ರೂ ಅಂಥವ್ರಿಗೆ ಬರುವಂಥ ಕಾಲದಲ್ಲಿ ನಾವು ಇದ್ದೀವಿ. ಅಂಥ ಕಾಲದಲ್ಲಿ ಇರಬೇಕಾದ್ರೆ ನಾವು ಈ ಚಟಗಳನ್ನ ಬಿಡಬೇಕು. ಒಂದೇ ಸತಿಗೆ ಬಿಡ್ರಿ ಅಂದರೆ ಯಾರೂ ಬಿಡೋದಕ್ಕಾಗಲ್ಲ. ತಂದೆ ತಾಯಿ ಹೇಳಿರ್ತಾರೆ, ತಂದೆ ತಾಯಿಗಿಂತ ಹೆಚ್ಚು ಡಾಕ್ಟ್ರ್ ಅಲ್ಲ. ತಂದೆ ತಾಯಿ ಹೇಳಿರ್ತಾರೆ, ಹೆಂಡತಿ ಹೇಳಿರ್ತಾರೆ, ಈ ಕಡೆಗಂತೂ ಹೆಣ್ಮಕ್ಳು ಮಾಡ್ತಾರೆ. ಹೆಂಡತಿಯರು ಹೇಳ್ತಾರಲ್ಲ ಗೊತ್ತಿಲ್ಲ, ಈ ಕಡೆ ಹೆಣ್ಮಕ್ಳು ಮಾಡ್ತಾರೆ. ಕೇಳಿದ್ರೆ ಹಲ್ವೇನೆ ಬಂತು ಮೇಡಮ್, ಅದಕ್ಕೆ ತಂಬಾಕು ಇಟ್ಟೆ ಅಂತ ಹೇಳ್ತಾರೆ. ಅದರಿಂದಾಗಿ ಇಲ್ಲಿ ಯಾರು ಹೇಳಿದ್ರು ನಾ ಬಿಡಬೇಕು, ನಾ ಆರೋಗ್ಯವಾಗಿರಬೇಕು, ನಾ ಆರೋಗ್ಯವಾಗಿದ್ದರೆ ನನ್ನ ಫ್ಯಾಮಿಲಿ ಆರೋಗ್ಯವಾಗಿರುತ್ತೆ ಅಂತ ಹೇಳಿ ನಿಮ್ಮಲ್ಲೇ ಬರಬೇಕು. ಒಂದೇ ದಿನದಲ್ಲಿ ಯಾವುದೂ ಬಿಡ್ಲಿಕ್ಕಾಗಲ್ಲ. ಯಾವಾಗ ಬಿಡ್ಲಿಕ್ಕಾಗುತ್ತೆ ಅಂದರೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಗಿದ್ದ ದಿನ ಬಿಡ್ತಾರೆ. ಅದಕ್ಕಿಂತ ಮುಂಚೆ ಯಾರೂ ಬಿಡೋದಕ್ಕೆ ಆಗೋದೇ ಇಲ್ಲ. ನನಗೆ ಒಂಥರ ತಲೆ ತಿರುಗುತ್ತೆ, ನನಗೆ ವಾಂತಿ ಆಗೋದಂಗೆ ಆಗುತ್ತೆ, ನನಗೆ ಅದು ಉಸಿರಾಡೋಕ್ಕಾಗೋದಿಲ್ಲ, ನಾನು ಮಾಡಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ತಾರೆ. ಅದರಿಂದಾಗಿ 10 ಪ್ಯಾಕೆಟ್ ಒಂದು ದಿನಕ್ಕೆ ತಗೋತಿದ್ದೀರಿ ಅಂತಂದರೆ ಎಕ್ಸಾಂಪಲ್, ಒಂದೊಂದು ಪ್ಯಾಕೆಟ್ನ ಕಮ್ಮಿ ಮಾಡಿ. ಸೈಡಲ್ಲಿ ಗಟ್ಟಿ ಬಂದಿದ ತಕ್ಷಣ ಏನೇ ಊಟ ಮಾಡಿದ್ರು ಬಾಯೆಲ್ಲ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. 4 ಬೆರಳು ನಾರ್ಮಲ್ ಆಗಿ ತೆಗಿಲಿಕ್ಕಾಗತ್ತೆ. ಬಟ್ ನಿಮ್ಮಲ್ಲಿ ಅಂತಂದರೆ ಅಭ್ಯಾಸ ಮಾಡುವಂಥವ್ರಿಗೆ 2 ಬೆರಳು ಇಡಲಿಕ್ಕೂ ನಿಮಗೆ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಕೆಲವು ಸೂಚನೆಗಳಿರುತ್ತೆ. ಆ ಸೂಚನೆಗಳಲ್ಲಿ ಒಂದೇನಂದರೆ ಸೈಡಲ್ಲಿ ಇರೋದೆಲ್ಲ ಒಂಥರ ಪ್ಲಾಸ್ಟಿಕ್ ಆದಾಗ ಆಗುತ್ತೆ, ಮೆತ್ತೆ ಇರೋದಿಲ್ಲ. ಒಂಥರ ಹಗ್ಗನ ಹಿಡಿದ್ರೆ ನಮ್ಗೆ ಹೆಂಗೆ ಫೀಲ್ ಬರುತ್ತೋ ಅದೇ ಥರ ನಮಗೆ ಹೊಸಡಿನಲ್ಲೆಲ್ಲ ಫೀಲ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ಬೆರಳು ಇಡಲಿಕ್ಕೆ ಬರೋದಿಲ್ಲ. ಊಟ ಮಾಡಿದಾಗ ಖಾರ ಕಡಿಮೆ ಇರುವಂಥ ಊಟ ನಾವು ಸೇವಿಸಿದ್ರೂ ಬಾಯೆಲ್ಲ ಉರಿಯುವಂಥ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆಗೆ ಗಾಯ ಆದ ಥರ ಇರುತ್ತೆ. ನೀವು ಅಂದ್ಕೊಂಡಿದ್ರೆ ಅದು ಅಲ್ಸರ್ ಆಗಿರಬೇಕು, ಆ ಥರ ಆಗಿರಬೇಕು ಅಂತ ಹೇಳಿ ಕರೆಕ್ಟಾಗಿ ನೀವು ಯಾವ ಪೌಚಲ್ಲಿ ಇಡ್ತೀರಿ, ಇಲ್ಲಿ ಇಡ್ತೀರಿ ಅಂದರೆ ಆ ಪೌಚ್ ಆ ಜಾಗದಲ್ಲಿ ನಿಮಗೆ ಮೊಸರೆಲ್ಲ ಸ್ವಲ್ಪ 1 ಲೇಯರ್ 2 ಲೇಯರ್ ಕಿತ್ಕೊಂಡು ಬರುತ್ತೆ. ಬಟ್ ನೀವು ಪ್ರತಿದಿನ ಹಾಕ್ತಾ ಇರೋದ್ರಿಂದಾಗಿ ತ್ರಾಸು ಇವಾಗ ಗೊತ್ತಾಗೋದಿಲ್ಲ. ಆ ತ್ರಾಸು ದೊಡ್ಡದಾದ ನಂತರ ಅದು ಗೊತ್ತಾಗೋದು.
ಸೊ ಈ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವಾಗಲೇ ಇಮ್ಮಿಡಿಯೇಟ್ ಅದು ಒಂಥರ ವೇಕಪ್ ಕಾಲ್ ಇದ್ದಂಗೆ, ಬಿಡ್ಬೇಕು, ಈಗಲೇ ಬಿಡ್ಬೇಕು ನಾವು ಈ ಚಟನ, ಇದು ಇನ್ನು ಮುಂದಕ್ಕೆ ಮಾಡಿದ್ರೆ ಕನ್ಫರ್ಮ್ ಕ್ಯಾನ್ಸರ್ ಬಂದೇ ಬರುತ್ತೆ. ಸೊ ಅದರಿಂದಾಗಿ ಈ ಥರ ಏನಾದರೂ ಸೂಚನೆಗಳು ನಿಮ್ಮ ಬಾಯಲ್ಲಿ ಏನಾದರೂ ಕಂಡು ಬಂತು, ಇಲ್ಲ ಮೇಲೆ ಬಾಯೆಲ್ಲ ಕಪ್ಪು ಕಲರಲ್ಲಿ ಆಯಿತು, ಮಸಡು ಮೇಲ್ಗಡೆ ಅಂಗಳದಲ್ಲಿ ಆ ಥರ ಎಲ್ಲಾದರೂ ಕಪ್ಪುಗೆ ಆಯಿತು ಅಂತಂದರೆ ಬಿಡಬೇಕು. ಮತ್ತು ಮುಂದ್ಗಡೆ ಇಡ್ತಾರೆ, ಮುಂದ್ಗಡೆ ಇಟ್ಟು ಏನಾಗಿರುತ್ತೆ, ಮಸಡೆಲ್ಲ ಜಗ್ಗೋಗಿರುತ್ತೆ ಕೆಳಗಡೆ. ಅದು ನನ್ನ ಕಡೆಗೆ ಬರೋವಾಗ ಏನಕ್ಕೆ ಬರ್ತಾರೆ ಅಂದರೆ, ಮೇಡಮ್ ಹಲ್ಲು ಅಲ್ಲಾಡ್ತಾ ಇದೆ ನನಗೆ ಅಂತ. ಹಲ್ಲು ಅಲ್ಲಾಡ್ತಾ ಇರೋ ತೊಂದರೆ ಅಲ್ಲ, ನೀವು ತಂಬಾಕು ಇಟ್ಟು ಅಲ್ಲಿರುವಂಥ ಮಸಡೆಲ್ಲ ಕರಗಿ ಕೆಳಗೋಗಿರೋದ್ರಿಂದಾಗಿ ಹಲ್ಲು ಅಲ್ಲಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ಹಲ್ಲು ಅಲ್ಲಾಡೋದನ್ನ ನಿಂದ್ರಿಸೋದು ಮಾತ್ರ ಮಾಡ್ರಿ, ನೀವು ಬೇರೆ ಏನು ಹೇಳ್ಬೇಡಿ ನನಗೆ ಅಂತಂತಾರೆ. ಅದು ನಿಂದ್ರಿಸೋಕ್ಕೆ ಆಗೋದಿಲ್ಲ. ಗಿಡಕ್ಕೆ ಮಣ್ಣು ಹೇಗೆ ತುಂಬ ಇಂಪಾರ್ಟೆಂಟು ಇಟ್ಕೊಳ್ಳೋದಕ್ಕೆ, ಅದೇ ಥರ ಹಲ್ಲನ್ನು ಇಟ್ಕೊಳ್ಳೋದಕ್ಕೆ ಮಸಳು ತುಂಬ ಇಂಪಾರ್ಟೆಂಟ್. ಆ ವಸಡು ನೀವು ತಂಬಾಕು ಇಟ್ಟು ಕರಗಿಸಿ ಅದನ್ನು ಹೋಗಿಸ್ಬಿಟ್ಟಿದ್ರೆ ಈಗ ನಾವು ಏನು ಮಾಡ್ಲಿಕ್ಕಾಗೋದಿಲ್ಲ. ಒಂದು ಹಲ್ಲು ಬೇಕಾದ್ರೆ ಹೋದ ನಂತರ ಸೆಟ್ ಆದರೂ ಹಾಕಿಸ್ಕೋಬೋದು, ಆದರೆ ಕ್ಯಾನ್ಸರ್ ಬಂದ ನಂತರ ಹೊಸ ಬಾಯಿ ಮಾಡಿಸೋದಕ್ಕೆ ಆಗೋದಿಲ್ಲ. ಇಷ್ಟು ಪೂರ ಕಟ್ ಮಾಡಿನೇ ತೆಗಿಬೇಕಾಗುತ್ತೆ ಆ ಜಾಗನ. ಅದರಿಂದ ಈ ಥರ ಏನಾದರೂ ನಿಮಗೆ ಬಿಡಲಿಕ್ಕೆ ಆಗೋದಿಲ್ಲ, ಬಟ್ ಈ ಥರ ಎಲ್ಲಾದರೂ ನಿಮಗೆ ಸಂಕೇತಗಳು ಬಂತು, ಸೂಚನೆಗಳು ಬಂತು ಬಾಯಲ್ಲಿ ಅಂತಂದರೆ ಇಮಿಡಿಯೇಟ್ ಆಗಿ ಒಂದು ಡೆಂಟಿಸ್ಟ್ ಹತ್ರ, ಒಂದು ಡಾಕ್ಟರ್ ಹತ್ರ, ಹಲ್ಲಿನ ಡಾಕ್ಟರ್ ಹತ್ರ ಹೋಗಿ ತೋರಿಸಿ, ಅಥವಾ ನಿಮ್ಮ ಹತ್ರದಲ್ಲಿ ಇರುವಂಥ ಯಾವುದಾದ್ರೂ ಒಂದು ಡಾಕ್ಟರ್ ಹತ್ರ ತೋರಿಸಿ. ನೆಕ್ಸ್ಟ್ ನಿಮಗೇನೆ ಅದು ಇದು ಎಲ್ಲೋ ಒಂದು ಕಡೆ ಹೇಳಿದ್ರು ಇದೇ ಥರ ನನಗೆ ಆಗಿದೆ ಅಂತಂದರೆ, ನೀವು ಟ್ರೀಟ್ಮೆಂಟ್ ಹೋಗಲಿಲ್ಲ, ಡಾಕ್ಟರ್ ಕಡೆಗೆ ಹೋಗಲಿಲ್ಲ ಅಂದ್ರೂ ಅಭ್ಯಾಸನ ಫಸ್ಟ್ ನಿಲ್ಲಿಸ್ಬೇಕು. ತಂಬಾಕು ಈ ಕಡೆ ನಾ ಬೆಂಗಳೂರು ಆ ಕಡೆಯಿಂದ ಬಂದಿದ್ದೀನಿ, ನಾ ಇಷ್ಟೊಂದು ನೋಡಿ ಯಾರೋ ಒಬ್ಬರು ಹಾಕೋದನ್ನ ನಾನು ನೋಡಿದ್ದೀನಿ. ಬಟ್ ಇಲ್ಲಿ ಹೆಂಗೆ ಅಂತಂದರೆ, ನಾನು ನೋಡೋ ಎಲ್ಲರೂ ಹಾಕ್ತಾರೆ, ಯಾರೋ ಒಬ್ರು ಇಬ್ಬರು ಹಾಕೋದಿಲ್ಲ. ನಮ್ಮ ಕಡೆ ಹೆಂಗೆ ಅಂದರೆ ಎಲ್ಲ ಯಾರೂ ಹಾಕೋದಿಲ್ಲ, ಒಬ್ಬರು ಇಬ್ಬರು ಹಾಕ್ತಾರೆ. ಈ ಕಡೆ ಎಲ್ಲರೂ ಹಾಕ್ತಾರೆ, ಒಬ್ಬರು ಇಬ್ಬರು ಹಾಕ್ತಾರೆ ಇರ್ತಾರೆ. ಅದು ಹೆಣ್ಮಕ್ಳಂತೂ ನಮ್ಮ ಕಡೆ ಹಾಕೋದೇ ಇಲ್ಲ, ಇಲ್ಲಿ ಹೆಣ್ಮಕ್ಳೇ ಹಾಕಿರ್ತಾರೆ. ಕ್ರಮೇಣ ಹಂಗೇನೆ ಆದರೂ ಬಿಡಬೇಕು ಅನ್ನೋದಾದ್ರೂ ಮನಸ್ಸಲ್ಲಿ ತಗೋಬೇಕು. ಆ ಥರ ಮಾಡಿ ಒಂದಿನಕ್ಕೆ ನೀವೇ ಎಷ್ಟೊಂದು ಜನ ನನ್ನ ಕಡೆಗೆ ಬಂದಿರುವಂಥ ಪೇಷಂಟ್ನು ಈ ಥರ ಹೇಳಿರೋದ್ರಲ್ಲಿ ಒಂದು 4-5 ಜನ ಮತ್ತೆ ಬಂದು ನಂಗೆ ಹೇಳಾರೆ, ಮೇಡಮ್ ನಾನೀಗ ಬಂದ್ ಮಾಡಿದ್ದೀನಿ, ನಾನು ಬಿಟ್ಟಿದ್ದೀನಿ ಅಂತ. ಅವ್ರು ಮಾಡ್ಲಿಕ್ಕಾಗತ್ತೆ ಅಂತಂದರೆ ನಿಮ್ಮಲ್ಲಿರುವಂಥವ್ರು ರೊಕ್ಕ ಇಟ್ಟಿರೋರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕಾಗೋದಿಲ್ಲ. ನೀವು ಮಾಡ್ತಿರೋದು ಸಣ್ಣ ಸಣ್ಣ ಕೆಲಸ ಮಾಡ್ತಿರ್ತೀರಿ, ಅದಕ್ಕೆ ಒಂದೊಂದು ಟ್ರೀಟ್ಮೆಂಟ್ ಮಾಡ್ಬೇಕಂತಂದ್ರೂ 2-3 ಲಕ್ಷ ಒಂದೊಂದು ಸೈಕಲ್, ಕೀಮೋ ಸೈಕಲ್ಗೆ ಹೋಗಬೇಕು ಅಂತಂದ್ರೆ ಅಷ್ಟು ಲಕ್ಷ ಆಗುತ್ತೆ. ಸಣ್ಣ ಸಣ್ಣ ಆಸ್ಪತ್ರೆಯಲ್ಲೂ ಅದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು 10 ರೂಪಾಯಿ 20 ರೂಪಾಯಿಗೆ ತಗೊಳ್ತೀರಿ, ಲಕ್ಷಾನುಗಟ್ಟಲೆ ರೂಪಾಯಿಯಷ್ಟು ನೀವು ಖರ್ಚು ಮಾಡಬೇಕಾಗತ್ತೆ. ಅದರಿಂದಾಗಿ ನಿಮಗೆ ಇದು ಸುಮ್ಮನೆ ಬರ್ತಾರೆ, ಸುಮ್ಮನೆ ತಲೆ ತಿಂತಿದ್ದಾರೆ ಅಂತ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನೀವು ಎಲ್ಲೋ ಒಂದು ಕಡೆಗೆ ನಿಮ್ಗೆ ಯಾವಾಗಾದ್ರೂ ಒಂದು ಟೈಮಲ್ಲಿ ಅವ್ರು ಹೇಳಿದಾದ್ರೂ ನೆನಪಾಯ್ತು, ಇದನ್ನು ಬಿಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ಅದು ಸಾಕು. ಸರಿ, ಈಗ ಇಟ್ಕೋಬೇಕಂತಂದ್ರೆ ಬಹಳಷ್ಟು ಶ್ರಮ ಪಡ್ತೀವಿ ನಾವು ಇವತ್ತಿನ ಕಾಲಘಟ್ಟಗಳು. ಯಾಕಂತಂದ್ರೆ ಎಲ್ಲ ನಾವು ನೋಡ್ತೀವಿ, ಪ್ರಾಚೀನ ಕಾಲದಿಂದಲೂ ಸಹಿತ ನಮ್ಮ ದೇಹ ಒಂದು ಸ್ವಾಭಾವಿಕವಾಗಿ ಬಂದಿರ್ತಕ್ಕಂಥ ದೇಹ. ಅದನ್ನು ಇವತ್ತು ನಾವು ಈಗ ಬೇರೆ ಬೇರೆ ಥರದಂಥದ್ದು ಚಟಗಳಿಗೆ, ಈಗ ನಾವು ಏನಪ್ಪ ಅಂತಂದ್ರೆ ವಿಶ್ವ ತಂಬಾಕು ರಹಿತ ದಿನಾಚರಣೆ ತಗೊಂಡು ಮಾಡ್ಬೇಕಾಗಿದೆ. ವಿಶ್ವ ತಂಬಾಕು ರಹಿತ ದಿನಾಚರಣೆ, ರೈತ ದಿನಾಚರಣೆ ಆಗಬೇಕಾಗಿದೆ. ಆಗ ನಾವು ಈ 1-2-3 ತಿಂಗಳು ಸರ್ ಅವರ ನೇತೃತ್ವದೊಳಗೆ ಕೆಲವೊಂದಿಷ್ಟು ಅಂಗಡಿಗಳಿಗೆ ಭೇಟಿ ಕೊಟ್ಟು ಅವರ ಒಂದು ದಂಡವನ್ನು ಸಹಿತ ಹಾಕಿದ್ವಿ. ಯಾಕಪ್ಪ ಅಂತಂದ್ರೆ ನಮ್ಮ ಅರಿವಿಗೆ ಬರಲಾರ್ದಂಗೆ ನಾವು ತಿಂತೀವಿ ಇಲ್ಲ ಅಂತಲ್ಲ, ಆದ್ರೆ ನಮ್ಮ ಅರಿವಿಗೆ ಬರಲಾರ್ದಂಥ ಸಾಕಷ್ಟು ರೀತಿಯೊಳಗೆ ನಮ್ಮ ದೇಹವನ್ನು ಕೊಳಿಸ್ತದೆ, ನಮ್ಮ ದೇಹದ ಒಳಗಾಗಿ ಅದನ್ನು ಕೊಳಿಸ್ತದೆ. ನಾವು ಏನೋ ಒಂದು ಅದನ್ನ ಚಟವಾಗಿ ನಾವು ಪರಿಣಾಮಿಸ್ಬಿಡ್ತೀವಿ, ಆದ್ರೆ ಅದು ನಮ್ಮ ದೇಹವನ್ನು ಕೊಲ್ತಾ ಇರ್ತದೆ ದಿನಪ್ರತಿ. ನೋಡ್ರಿ ಎಷ್ಟು ಈ ತಂಬಾಕು ಸೇವನೆಯಿಂದ ಎಷ್ಟು ಪ್ರಮಾಣದಲ್ಲಿ ಈ ಕ್ಯಾನ್ಸರ್ಗಳನ್ನು ಉಂಟಾಗ್ತಾ ಇದೀವಿ. ಕ್ಯಾನ್ಸರ್ಗಳನ್ನು ಉಂಟಾಗ್ತಾ ಇದೀವಿ. ಯಾವ್ಯಾವ ಥರದ ಕ್ಯಾನ್ಸರ್ಗಳು, ಯಾವ ವ್ಯಕ್ತಿಗೂ ಸಹಿತ ಬೆಳೆಯಂಗಿಲ್ಲ. ಗಂಡು ಹೆಣ್ಣು ಭಾವನೆ ಇಲ್ಲ. ಗರ್ಭಕೋಶ ಕ್ಯಾನ್ಸರ್ ಅಂತ ಬರ್ತೈತಿ, ಮತ್ತು ಹೃದಯ ಕ್ಯಾನ್ಸರ್ ಅಂತ ಬರ್ತದೆ, ಬಾಯಿ ಕ್ಯಾನ್ಸರ್ ಅಂತ ಬರ್ತದೆ, ಹೌದಾ? ಸೊ ಇಂಥ ಒಂದು ಬೋನ್ ಕ್ಯಾನ್ಸರ್, ನರದ ಕ್ಯಾನ್ಸರ್ ಅಂತ ಬರ್ತದೆ. ಕ್ಯಾನ್ಸರ್ ಅಂದ್ರೆ ಏನು? ಗಡ್ಡೆ. ಪ್ರತಿಯೊಂದು ಈ ಒಂದು ಪಾದ ಹಿಡ್ಕೊಂಡು ಈ ಮೆದುಳು ತನಕ ಯಾವುದೇ ಒಂದು ಭಾಗದಲ್ಲಿ ಗಡ್ಡೆ ಆದ್ರೂ ಸಹಿತ ಅದನ್ನು ಕ್ಯಾನ್ಸರ್ ಅಂತ ತಿಳ್ಕೊಂಡ್ಬರುವಂಥ ಒಂದು ಇವತ್ತ ಕೊಡ್ತಾ ಇದ್ದೇವೆ. ಅದ್ರ ಪ್ರಕರಣಗಳು ಎಷ್ಟಿದೆಪ್ಪ ಅಂತಂದ್ರೆ ಲೆಕ್ಕಕ್ಕೆ ಸೇಲಾರಂತೂ ಇವತ್ತು ಪ್ರಕರಣಗಳು ಕೊಡ್ತಾ ಇದ್ದೇವೆ. ಯಾರ ಕಾರಣ ಏನು? ನಮ್ಮ ಜೀವನ ಶೈಲಿ, ಸ್ವಚ್ಛತೆ ಇರಲಾರದು, ಮತ್ತು ಈ ಒಂದು ತುಚ್ಚಟೆಗಳಿಗೆ ಬಲಿಯಾಗೋಗ್ತದೆ. ಈ ಒಂದು ಧೂಮಪಾನ ಆಗಿರ್ಬೋದು, ಈ ತಂಬಾಕು ಆಗಿರ್ಬೋದು, ಇವುಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಭಾಳಷ್ಟು ಈ ಒಂದು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಒಮ್ಮೆ ನಮ್ಗೆ ಅಟ್ಯಾಕ್ ಆಯ್ತಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗೋದು ಯಾವಾಗಪ್ಪ ಅಂತಂದ್ರೆ 3rd ಸ್ಟೇಜ್, 2nd ಸ್ಟೇಜ್ ಲಾಸ್ಟ್ಗೆ ಅಥವಾ 3rd ಸ್ಟೇಜ್ಗೆ ನಮ್ಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ಬಂದಾಗ ಇದನ್ನ ನಾವು ನಿಯಂತ್ರಣ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಪೂರ್ವ ನಿಯೋಜಿತ ನಿಯಂತ್ರಣ ಯಾವುದಪ್ಪ ಅಂತಂದ್ರೆ ನಮ್ಮ ತಿಳುವಳಿಕೆ, ಜ್ಞಾನ, ಅದನ್ನೇ ಅವಶ್ಯಕ, ಅದನ್ನೇ ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ಬೋದು.